ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಸಂಜೆಯ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಆರಾಧಿಸಲು ಬಂದಿರುವಂಥ ಎಲ್ಲ ದೇವ ಮಕ್ಕಳೇ, ಯೇಸುವಿನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 63:3 ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠವೆಂಬುದಾಗಿ. ಹೌದು ಪ್ರೀತಿಯ ದೇವಜನರೇ, ಆತನ ಪ್ರೀತಿಯು ನಮ್ಮ ಜೀವಕ್ಕಿಂತಲೂ ಮೇಲಾದದ್ದು. ಅದಕ್ಕಾಗಿಯೇ ದೇವರು ಆ ಪ್ರೀತಿಗೋಸ್ಕರ ತನ್ನ ಜೀವವನ್ನೇ ಕೊಟ್ಟುಬಿಟ್ಟನು. ಪ್ರಿಯರೇ, ಆ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಈ ದಿನ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಆರಾಧನೆ ಅಂದರೆ ಅದು ದೇವರ ಹತ್ರದಿಂದ ಪಡೆದುಕೊಳ್ಳುವಂಥದ್ದಲ್ಲ. ಆರಾಧನೆ ಅಂದರೆ ದೇವರೇ ನನ್ನ ಕೊರತೆಯನ್ನು ನೀಗಿಸೆಂಬುದಾಗಿ ಪ್ರಾರ್ಥಿಸಿಕೊಳ್ಳುವುದಲ್ಲ. ಆರಾಧನೆ ಅಂದರೆ ಆತನು ಯಾರು ಎಂಬುದಾಗಿ ಅರಿತು ಆತನನ್ನು ಮಹಿಮೆಪಡಿಸುವಂಥದ್ದೇ ಆರಾಧನೆ. ಆತನು ನಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾನೆ ಎಂಬುದಾಗಿ ನೆನೆಸಿ ಅದಕ್ಕೆ ಕೃತಜ್ಞತೆ ಸಲ್ಲಿಸುವಂಥದ್ದೇ ಸ್ತುತಿಯಾಗಿರ್ತದೆ. ಪ್ರಿಯರೇ, ಬನ್ನಿರಿ, ನಮ್ಮ ದೇವರಾದ ಕರ್ತನು ನಮಗಾಗಿ ತೋರಿಸಿರುವಂಥ ಆ ಆಳ ಆಗದೇ ಇರುವಂಥ ಆ ಪ್ರೀತಿಗಾಗಿ, ನಮ್ಮ ದೇವರು ನಮಗೆ ತೋರಿಸಿರುವಂಥ ತಾಯಿಯ ಪ್ರೀತಿಗಿಂತಲೂ ಮೇಲಾದ ಆ ಪ್ರೀತಿಗಾಗಿ ನಾವು ಆತನನ್ನು ಈ ದಿನ ನಾವು ನೆನೆಸಿ ನಾವು ಸ್ತೋತ್ರ ಮಾಡೋಣ. ಆತನ ವಾಕ್ಯ ಹೇಳ್ತದೆ, ಅಪ್ಪ ನಿನ್ನ ಪ್ರೇಮ ಅನುಭವವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಬಾಯಿನ ಕೀರ್ತಿಸುವುದು. ಹೌದು, ನಮ್ಮ ಬಾಯಿಗಳು ಈ ಒಂದು ಸಂಜೆಯ ಸಮಯದಲ್ಲಿ ಕೀರ್ತಿಸಲಿ. ಆತನ ಮುಂದೆ ನಮ್ಮ ಕೈಯನ್ನೆತ್ತಿ ನಮಸ್ಕರಿಸಿ ಆತನಿಗೆ ವಂದನೆ ಸಮರ್ಪಿಸುವವರಾಗಿರೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಯೇಸು ನಿನ್ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಯೇಸು ನಿನ್ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನನ್ನ ಯೇಸು ನಿನ್ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನಮ್ಮ ಜೊತೆಯಲ್ಲೇ ಇರಬೇಕೆಂಬುದಕ್ಕಾಗಿ, ನಮ್ಮನ್ನು ಬದುಕಿಸಬೇಕೆಂಬುದಕ್ಕಾಗಿ ಆತನು ನಮಗಾಗಿ ಬಲಿಯಾದನು. ಪ್ರಿಯರೇ, ಮನುಷ್ಯನೊಂದಿಗೆ ಬದುಕಲಿಕ್ಕೆ ಪಾಪ ಅಡ್ಡಿಯಾಯಿತೆನ್ನುವುದಕ್ಕೋಸ್ಕರ ಆ ದೇವರು ಮನುಷ್ಯನನ್ನು ತೋಟದಿಂದಲೇ ಹೊರಗೆ ತಳ್ಳಿಬಿಟ್ಟನು. ಆದರೆ ಆ ಪ್ರೀತಿನ ಮನುಷ್ಯನಿಗೆ ಬಿಟ್ಟಿರುವುದಕ್ಕೆ ಆಯಿತೋ ಏನೋ, ಆದರೆ ದೇವರಿಗೆ ಆ ಪ್ರೀತಿನ ಬಿಟ್ಟಿರಲಿಕ್ಕಾಗದೆ ಜೀವವನ್ನೇ ಕೊಟ್ಟು ಆ ಮನುಷ್ಯನಿಗಾಗಿ ಆತನು ಮತ್ತೆ ಹುಡುಕಿ ಬಂದನಲ್ಲ. ಆ ಪ್ರೀತಿಯನ್ನು ನೆನೆಸಿ ಮಹಿಮೆಪಡಿಸೋಣ. ಬನ್ನಿರಿ. ನನ್ನ ಜೊತೆಯಲ್ಲೇ ಜೀವಿಸಲು ನನಗಾಗಿ ಬಲಿಯಾದೆ. ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನ ಜೊತೆಯಲ್ಲೇ ಜೀವಿಸಲು ನನಗಾಗಿ ಬಲಿಯಾದೆ. ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನೊಡಲಲ್ಲಿ ನೀ ಉಸಿರಾಗಿರುವೆ. ನನ್ನ ಮನಸ್ಸಲ್ಲಿ ನೀ ಹಸಿರಾಗಿರುವೆ. ನನ್ನೊಡಲಲ್ಲಿ ನೀ ಉಸಿರಾಗಿರುವೆ. ನನ್ನ
ಮನಸ್ಸಲ್ಲಿ ನೀ ಹಸಿರಾಗಿರುವೆ, ನನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲೂ ನೀರುವೆ, ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು, ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು, ನನ್ನ ಯೇಸು ನಿನ್ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನಾವು ಕೇವಲ ಧೂಳಾಗಿರೋರು, ಕ್ರಿಮಿ ಪ್ರಾಯವಾದ ಯಾಕೋಬೇ ಎಂಬುದಾಗಿ ದೇವರು ಕರೆಯುವ ಆ ಒಂದು ಜನರು ನಾವು. ಆದರೆ ನಾವು ಯಾವ ಮಾತ್ರದವರೆಂಬುದಾಗಿ ಆತನು ನಮ್ಮನ್ನೇ ಹಗಲಿರುಳು ವಿಚಾರಿಸಿ, ನಾವು ಮಲಗಿದರೂ ಕೂಡ ಆತನು ಮಲಗದೆ ತೂಕಡಿಸದೆ ಇಸ್ರಾಯೇಲನ್ನ ಕಾಯುವ ದೇವರು ನಮ್ಮ ಸುತ್ತಲೂ ಬೆಂಗಾವಲಾಗಿ, ನಮ್ಮ ಸುತ್ತಲೂ ಆವರಿಸಿಕೊಂಡು ನಮ್ಮನ್ನು ಕಾಯುವ ದೇವರಾಗಿ ಇರುವಾತನಲ್ವಾ. ಆತನ ಮುಂದೆ ಸಾಷ್ಟಾಂಗವೆರಗಿ ಮಹಿಮೆ ಪಡಿಸೋಣ. ನಾ ಯಾವ ಮಾತ್ರದವನೆಂದು ಹಗಲಿರುಳು ವಿಚಾರಿಸುವೆ, ನಾ ಮಲಗಿದರೂ ನೀ ಮಲಗದೆ ನನ್ನ ಕಾಪಾಡುವೆ. ನಾ ಯಾವ ಮಾತ್ರದವನೆಂದು ಹಗಲಿರುಳು ವಿಚಾರಿಸುವೆ, ನಾ ಮಲಗಿದರೂ ನೀ ಮಲಗದೆ ನನ್ನ ಕಾಪಾಡುವೆ. ಅಂಗೈನಲ್ಲಿ ನನ್ನ ಚಿತ್ರಿಸಿದೆ, ಹದ್ದಿನ ಹಾಗೆ ನನ್ನ ಆರಿಸುವೆ. ಅಂಗೈನಲ್ಲಿ ನನ್ನ ಚಿತ್ರಿಸಿದೆ, ಹದ್ದಿನ ಹಾಗೆ ನನ್ನ ಆರಿಸುವೆ. ನನ್ನ ಪಾಲು ಪಾನವೆಲ್ಲ ನೀನೇ ತಾನೇ ಏಸಯ್ಯ, ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು, ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು, ನನ್ನ ಯೇಸು ನಿನ್ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ಕೀರ್ತನೆಗಾರನು ಹೇಳ್ತಾನೆ, ದೇವರೇ ನನ್ನ ಬಲಗೈಯನ್ನು ನೀವು ಹಿಡಿದು ನಿನ್ನ ಚಿತ್ತವನ್ನು ನೀವು ನನಗೆ ತೋರಿಸ್ತೀರಾ, ಕೊನೆಯಲ್ಲಿ ನನ್ನನ್ನು ಮಹಿಮೆಯಲ್ಲಿ ನೀವು ಸೇರಿಸ್ತೀರಾ ಸ್ವಾಮಿ. ಪರಲೋಕದಲ್ಲಿ ನಿನ್ನ ಬಿಟ್ಟರು ನನಗೆ ಯಾರಿಲ್ಲಪ್ಪ, ಈ ಲೋಕದಲ್ಲಿ ನಿನ್ನ ಹೊರತು ನನಗೆ ಬೇರೆ ಆಸೆ ಇಲ್ಲ. ನನ್ನ ಶರೀರವೆಲ್ಲ ಕ್ಷೀಣಿಸಿದರೂ ನನ್ನ ಬಲವು ನೀನೇ ಎಂಬುದಾಗಿ ಈ ಕೀರ್ತನೆ ಭಾಗವನ್ನು ಹಾಗೇ ನಾವು ಹಾಡೋಣವ. ನನ್ನ ಬಲಗೈ ಹಿಡಿದು ನಿನ್ ಚಿತ್ತವ ತೋರಿಸುವೆ, ದಿನ ದಿನವೂ ನನ್ನ ನಡೆಸಿ ಮಹಿಮೆಯಲ್ಲಿ ಸೇರಿಸುವೆ. ನನ್ನ ಬಲಗೈ ಹಿಡಿದು ನಿನ್ ಚಿತ್ತವ ತೋರಿಸುವೆ, ದಿನ ದಿನವೂ ನನ್ನ ನಡೆಸಿ ಮಹಿಮೆಯಲ್ಲಿ ಸೇರಿಸುವೆ. ಪರಲೋಕದಲ್ಲಿ ನಿನ್ನ ಬಿಟ್ಟು ನನಗ್ಯಾರಿಲ್ಲಯ್ಯ, ಈ ಲೋಕದಲ್ಲಿ ನಿನ್ನ ಹೊರತು ಆಸೆ ಇಲ್ಲಯ್ಯ. ಪರಲೋಕದಲ್ಲಿ ನಿನ್ನ ಬಿಟ್ಟು ಯಾರಿಲ್ಲಯ್ಯ, ಈ ಲೋಕದಲ್ಲಿ ನಿನ್ನ ಹೊರತು ಯಾವ ಆಸೆ ಇಲ್ಲಯ್ಯ. ನನ್ನ ಶರೀರವೆಲ್ಲ ಮಾಡಿದರು ನನ್ನ ಬಲವು ನೀನಯ್ಯ, ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು, ನನ್ನ ಜೀವ ಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು, ನನ್ನ ಯೇಸು ನಿನ್ ಪ್ರೇಮವು ಜೀವ
ಜೀವಕ್ಕಿಂತಲೂ ಶ್ರೇಷ್ಠವೋ ನನ್ನ ಯೇಸು ನಿನ್ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವೋ ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಆಮೆನ್. ಈ ಒಂದು ದಿನ ಪ್ರವಾದನ ರೀತಿಯಲ್ಲಿ ಕರ್ತನು ನಿಮ್ಮೊಂದಿಗೆ ಮಾತನಾಡಲು ಬಯಸುವಂಥದ್ದು ಏನು ಗೊತ್ತಾ? ಕರ್ತನು ನಿಮ್ಮ ನಿರೀಕ್ಷೆಯನ್ನು ವ್ಯರ್ಥವಾಗುವುದಕ್ಕೆ ಬಿಡದೆ ಕರ್ತನು ನಿಮಗಾಗಿ ದೊಡ್ಡ ಕಾರ್ಯವನ್ನು ಮಾಡುವ ದೇವರಾತನಾಗಿದ್ದಾನೆ. ಈ ದಿನ ಅನೇಕ ವಿಷಯಗಳ ಕುರಿತಾಗಿ ಸೋತೋಗಿದ್ದೀರಾ. ಓ ದೇವರೇ, ನಾನು ನಿನ್ನನ್ನು ನಿರೀಕ್ಷಿಸಿದ್ನಲ್ಲ, ನನ್ನ ಜೀವಿತದಲ್ಲಿ ಯಾಕೆ ಈ ವಿಷಯಗಳೆಲ್ಲ ಇನ್ನೂ ಕೈಗೂಡ್ತಾ ಇಲ್ಲ ದೇವರೇ, ಇನ್ನು ಎಷ್ಟು ಕಾಲ ನಾ ಹೀಗೆ ಇರಲಿ ದೇವರೇ, ನನ್ನ ಪರಿಸ್ಥಿತಿಗಳು ಬದಲಾಗುವಂಥ ದಿನ ಯಾವಾಗ ಬರ್ತದೆ ಎಂಬುದಾಗಿ ಸೋತು ಹೋಗಿದ್ದೀರಾ. ನನ್ನ ಪ್ರೀತಿಯ ದೇವಜನರೇ, ನೀವು ದೇವರಿಗೆ ಸಲ್ಲತಕ್ಕ ಆ ಘನತೆಯನ್ನು ಗೌರವವನ್ನು ಸಲ್ಲಿಸುವುದಕ್ಕಾಗಿ ಆತನ ಬಳಿಯಲ್ಲಿ ಏನನ್ನು ಕೇಳುವುದಕ್ಕೆ ಎದುರು ನೋಡದೆ ಆತನ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಆರಾಧಿಸೋದಕ್ಕೆ ಬಂದಿದ್ದೀರಾ ಅಲ್ವಾ? ದೇವರು ಎಂದಿಗೂ ಕೂಡ ಆತನು ಮನುಷ್ಯನಂತೆ ಸುಳ್ಳಾಡುವಂಥ ದೇವರಲ್ಲ. ಆತನು ಅದ್ಭುತ ಮಾಡೋ ದೇವರು, ಅತಿಶಯವನ್ನು ಮಾಡೋ ದೇವರು. ನಿಮ್ಮ ಪ್ರಾರ್ಥನೆಗಿಂತಲೂ ನೀವು ನೆನೆಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ದೊಡ್ಡ ಕಾರ್ಯ ಮಾಡುವ ದೇವರು. ಆತನನ್ನು ಘನಪಡಿಸೋಣ ಬನ್ನಿರಿ. ಆತನು ನಮ್ಮ ಎಲ್ಲ ಕಾರ್ಯವನ್ನು ಆತನು ನೋಡಿಕೊಳ್ಳುವ, ನಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ, ಅಸಾಧ್ಯವಾದವುಗಳನ್ನು ಆತನು ನೆರವೇರಿಸುವ. ಜ್ಞಾನೋಕ್ತಿ 23ನೇ ಅಧ್ಯಾಯ ಅದರಲ್ಲಿ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ? ನಿಶ್ಚಯವಾಗಿ ಒಂದು ಅಂತ್ಯ ಉಂಟು, ನಿಮ್ಮ ನಂಬಿಕೆಯು ಎಂದಿಗೂ ವ್ಯರ್ಥವಾಗದು. ಈ ದಿನ ನಿಮ್ಮೊಬ್ಬೊಬ್ಬರನ್ನು ಉತ್ಸಾಹಪಡಿಸ್ತಾನೆ. ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಶ್ಚಯವಾಗಿ ದೇವರು ನೀವು ನೆನೆಸುವ ಆ ಒಂದು ಅಂತ್ಯವನ್ನು ದೇವರು ತರಲಿಕ್ಕಿದ್ದಾರೆ. ನಿಮ್ಮ ನಂಬಿಕೆಯು ಎಂದಿಗೂ ನಿರರ್ಥಕವಾಗದು. ಆಮೆನ್. ವಾಗ್ದಾನಕ್ಕೆ ನಂಬಿಗಸ್ತನಾದ ದೇವರಾತನು, ನುಡಿದುದನ್ನು ನೆರವೇರಿಸುವಂಥ ದೇವರಾತನು, ಅಸಾಧ್ಯವಾದವುಗಳನ್ನು ಮಾಡಿ ಮುಗಿಸುವ ದೇವರು ಆತನು. ಆಮೆನ್. ಅದಕ್ಕಾಗಿ ಯೆರೆಮೀಯ 32:17 ಬರೆಯಲ್ಪಟ್ಟಿದೆ, ನನಗೆ ಕಷ್ಟವಾದಂಥ ಕಾರ್ಯವು ಯಾವುದಾದರೂ ಉಂಟೋ? ಆತನಿಗೆ ಯಾವುದು ಕೂಡ ಕಷ್ಟವಾದದಲ್ಲ ಪ್ರಿಯರೇ, ಆತನಿಗೆ ಎಲ್ಲವೂ ಸುಲಭವಾದದೆ. ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರಿಗೆ ಎಲ್ಲವೂ ಕೂಡ ಸಣ್ಣದೆ. ಈ ಒಂದು ದಿನ ಆ ದೊಡ್ಡ ದೇವರನ್ನು ಮಹಿಮೆಪಡಿಸುವಂಥ ಜನರು ನಾವಾಗಿದ್ದೇವೆ. ಆ ಅಸಾಧ್ಯವುಗಳನ್ನು ಸಾಧ್ಯವನ್ನಾಗಿ ಮಾಡುವಂಥ ದೇವರು, ಆತನನ್ನು ಮಹಿಮೆಪಡಿಸುವುದಕ್ಕಾಗಿ ನಾವು ಈ ದಿನ ಸೇರಿ ಬಂದಿದ್ದೇವೆ. ಆಮೆನ್. ನೀವು ಕುಳಿತಿರುವಂಥ ಸ್ಥಳದಲ್ಲಿ, ನೀವಿರುವಂಥ ಆ ಸ್ಥಳದಲ್ಲಿ ಹೇಳೋಣ, ಅಬ್ಬಾ, ನನ್ನ ಸಮಸ್ಯೆಗಳಿಗಿಂತಲೂ ನೀ ದೊಡ್ಡವನಾಗಿದ್ದೀರಾ ಸ್ವಾಮಿ. ನನ್ನ ಪರಿಸ್ಥಿತಿಗಳಿಗಿಂತಲೂ ನೀ ದೊಡ್ಡವನಾಗಿದ್ದೀರಾ ಸ್ವಾಮಿ. ನನ್ನ ಒಂದು ಜೀವಿತದಲ್ಲಿರುವಂಥ ನಾ ಹಾದು ಹೋಗುತ್ತಿರುವಂಥ ಸವಾಲುಗಳು ಎಂಥದ್ದೇ ಆಗಿದ್ರು ಕೂಡ ದೇವರೇ, ಅದಕ್ಕಿಂತಲೂ ನೀವು ಬಹಳ ದೊಡ್ಡ ದೇವರು ನೀವು ಆಗಿದ್ದೀರಾ. ನೀವು ಖಂಡಿತವಾಗಿ ಎಲ್ಲವನ್ನ ಮಾರ್ಪಡಿಸುವಂಥ ದೇವರು, ಖಂಡಿತವಾಗಿ ನನಗೋಸ್ಕರ ಅದ್ಭುತಗಳನ್ನು ಮಾಡುವ ದೇವರು, ಖಂಡಿತವಾಗಿ ಅಪ್ಪ ನಾನು ಕೇಳುವಂಥ ಪ್ರತಿಯೊಂದುದನ್ನು, ನನ್ನ ಜೀವಿತದಲ್ಲಿ ನಾನು ಆಸೆ ಪಡುವಂಥ ಪ್ರತಿಯೊಂದುದನ್ನು ನನ್ನ ಆಸೆಗೆ ಮೀರಿ ನೀ ಕಾರ್ಯ ಮಾಡುವ ದೇವರು. ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ, ನಿನಗೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ನನ್ನೊಂದಿಗೆ ಸೇರಿ ಕೈಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಹಾಗೆ ಮಹಿಮೆಪಡಿಸೋಣ ಬನ್ನಿ. ಯೇಸಯ್ಯ
ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಆಮೇಲೆ ನಮ್ಮ ದೇವರು ತಕ್ಕ ಸಮಯದಲ್ಲಿ ಎಲ್ಲವನ್ನ ಅದ್ಭುತವಾಗಿ ಮಾಡುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಹೌದು, ಪ್ರಸಂಗಿ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಕ್ಕ ಸಮಯದಲ್ಲಿ ಎಲ್ಲವನ್ನ ಸುಂದರವಾಗಿ ಮಾಡೋ ದೇವರೆಂಬುದಾಗಿ. ಆ ದೇವರನ್ನ ಯಥಾರ್ಥವಾಗಿ ನಾವು ನಂಬಿಕೆ ಇಡೋಣ. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ಹೇಗೋ ಮಾಡಿ ಮುಗಿಸುವೆ. ನಾ ದೃಢವಾಗಿ ನಂಬುವೆನು, ಹೇಗೋ ಮಾಡಿ ಮುಗಿಸುವೆ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಭಯಂಕರ ಕಾರ್ಯ ಮಾಡುವೆ, ನಿನ್ನೊಡನೆ ಇರುವೆ ಎಂದೇ. ಭಯಂಕರ ಕಾರ್ಯವ ಮಾಡುವೆ, ನಿನ್ನೊಂದಿಗೆ ಇರುವೆ ಎಂದೇ. ನನ್ನ ಜನರ ಮಧ್ಯದಲ್ಲಿ ನನ್ನನ್ನು ಮೇಲಕ್ಕೆತ್ತುವೆ. ನನ್ನ ಜನರ ಮಧ್ಯದಲ್ಲೇ ನನ್ನನ್ನು ಮೇಲಕ್ಕೆತ್ತುವೆ. ದೃಢವಾಗಿ ನಂಬುವೆನು, ನೀ ನನ್ನನ್ನು ಮೇಲಕ್ಕೆತ್ತುವೆ. ದೃಢವಾಗಿ ನಂಬುವೆನು, ನನ್ನನ್ನು ಮೇಲೆ ಎತ್ತುವೆ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ.
ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇಯ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಆಕಾಶದ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ. ಆಕಾಶದ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ಲೋಕವೆಲ್ಲ ಪ್ರಕಾಶಿಸುವೆ. ನಾ ದೃಢವಾಗಿ ನಂಬುವೆನು, ಲೋಕವೆಲ್ಲ ಪ್ರಕಾಶಿಸುವೆ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. 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 ಆಮೆನ್ ಆಮೆನ್. ನಿಶ್ಚಯವಾಗಿ ಆತನು ನೆರವೇರಿಸಲು ಬಯಸುವಂಥ ಕಾರ್ಯಗಳನ್ನು ಆತನು ನಿಮ್ಮ ಜೀವಿತದಲ್ಲಿ ಮಾಡೇ ಮುಗಿಸ್ತಾನೆ ಪ್ರಿಯರೇ. ನಂಬಿಕೆ ಮಾತ್ರ ಬಿಡದೇ ಇರ್ರಿ. ಯಾವಾಗಲೂ ಕೂಡ ದೇವರೇ ನನ್ನನ್ನು ಕಾಯುವ ದೇವರೇ, ಅಪ್ಪ ನನಗಾಗಿ ಎಲ್ಲವನ್ನು ಮಾಡುವ ದೇವರೇ, ಅಪ್ಪ ನಾನು ನಿನ್ನನ್ನೇ ನಿರೀಕ್ಷಿಸಿದ್ದೇನೆ. ಅಪ್ಪ ನಿನ್ನ ಮುಖವನ್ನು ನೋಡುವವರು ಎಂದಿಗೂ ಆಶಾಭಂಗ ಪಡೋದಿಲ್ಲ. ಪ್ರಾಯದ ಸಿಂಹಗಳಾದರು, ಬೇಟೆಯಾಡುವ ಸಿಂಹಗಳಾದರು ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ನಿನ್ನನ್ನು ನಿರೀಕ್ಷಿಸುವ ನನಗೋ ಯಾವ ಮೇರೆಗೂ ನನಗೆ ಕೊರತೆ ಇಲ್ಲ ಎಂಬುದಾಗಿ ವಿಶ್ವಾಸದ ಅರಿಕೆಗಳನ್ನು ಇಡ್ರಿ. ನೀವು ಯಾವ ಒಂದು ಅದ್ಭುತಕ್ಕಾಗಿ ಕಾಯ್ತಾ ಇದ್ದೀರೋ, ಯಾವುದು ನಿಮ್ಮ ಜೀವಿತದಲ್ಲಿ ಇನ್ನೂ ನೆರವೇರಿಲ್ಲ ದೇವರೇ ಎಂಬುದಾಗಿ ನೀವು ಗೋಳಾಡ್ತಾ ಇದ್ದೀರೋ, ಅದೆಲ್ಲವೂ ಕೂಡ ಅದು ಪಕ್ಕನೆ ನಡೆಯುವಂಥದ್ದಾಗಿದೆ. ಅದೆಲ್ಲವೂ ಕೂಡ ನೀವು ಯೋಚಿಸುವುದಕ್ಕಿಂತಲೂ ನೀವು ಪ್ರಾರ್ಥಿಸುವುದಕ್ಕಿಂತಲೂ ಮೇಲಾಗಿ ಆ ಕಾರ್ಯಗಳು ನಡೆಯಲಿಕ್ಕಿದೆ. ಅವೆಲ್ಲವೂ ಕೂಡ ನೀವು ನೆನೆಸುವಂಥ ರೀತಿಯಲ್ಲಿ ನಡೆಯದೇ ಹೋದರೂ ಕೂಡ, ಆದರೆ ನೀವು ನೆನೆಸದೇ ಇರುವಂಥ ರೀತಿಯಲ್ಲಿ, ನಂಬೋದಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಕರ್ತನು ಅದನ್ನು ಮಾಡಿ ಮುಗಿಸಲಿಕ್ಕಿದ್ದಾನೆ. ನಿಮ್ಮ ಕುರಿತಾಗಿ ಕರ್ತನು ಇಟ್ಟಿರುವಂತಹ ಯೋಜನೆಗಳೆಲ್ಲವೂ ಮೇಲಾದವುಗಳೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನ ಒಂದು ಆತ್ಮವು ನಮ್ಮ ಮೇಲೆ ಇರುವಾಗ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಅರಿತಿರುವಂಥ ದೇವರು ಎಲ್ಲ ವಿಷಯಗಳಲ್ಲಿಯೂ ನಮಗೆ ಏನು ಮಾಡಬೇಕೆಂಬುದಾಗಿ ಆತನು ಉತ್ತಮವಾದದ್ದನ್ನೇ, ಆತನು ಶ್ರೇಷ್ಠವಾದದ್ದನ್ನೇ ನಮಗಾಗಿ ಕೊಡಲು ಎಂದೆಂದಿಗೂ ಅಪೇಕ್ಷಿಸುವ ದೇವರು ಆತನಾಗಿದ್ದಾನೆ ಪ್ರಿಯರೇ.
ಯೇಸು ಕ್ರಿಸ್ತನು ಹೇಳಿದರಲ್ವ, ಈ ಲೋಕದ ಕೆಟ್ಟ ತಂದೆಯೇ ನೀವು ಕೇಳುವುದನ್ನು ನೀವು ಕೊಡುವಾಗ ಅವರು ಮೀನನ್ನು ಕೇಳಿದರೆ ಅವರು ಹಾವನ್ನು ಕೊಡುವುದಿಲ್ಲ ಅಲ್ವಾ? ಆಗಿರುವಾಗ ಈ ಲೋಕದ ಕೆಟ್ಟ ತಂದೆಯೇ ನಿಮಗೆ ಕೇಳುವುದನ್ನು ಕೊಡಬೇಕಾದರೆ ಯಾವ ತಂದೆಯೂ ಕೂಡ ಈ ಲೋಕದಲ್ಲಿ ತನ್ನ ಮಕ್ಕಳಿಗೆ ಕೆಟ್ಟವರಾಗಿರುವುದಿಲ್ಲ. ಆದರೆ ಆ ಪರಲೋಕದ ದೇವರ ಒಂದು ಆ ಪ್ರೀತಿಯನ್ನು ನೋಡಬೇಕಾದ್ರೆ, ಆ ಪರಲೋಕದ ದೇವರ ಒಂದು ಗುಣವನ್ನು ನೋಡಬೇಕಾದ್ರೆ ಯಾವುದು ಕೂಡ ಒಳ್ಳೆಯದಾಗಿ ಕಾಣಲ್ಪಡಲ್ಲ ಪ್ರಿಯರೇ. ಅಷ್ಟು ಒಳ್ಳೆಯವನು, ಅಷ್ಟು ಉತ್ತಮನು, ಅಷ್ಟು ಸರ್ವೋತ್ತಮನಾಗಿರೋದರಿಂದ ಆ ಒಂದು ದೇವರು ನಿಮ್ಮ ಹೃದಯದಲ್ಲಿ ಇರುವಂಥ ಒಂದೊಂದು ಆಸೆಗಳನ್ನು, ನಿಮ್ಮ ಹೃದಯದಲ್ಲಿರುವಂಥ ಒಂದೊಂದು ಬಯಕೆಗಳನ್ನು, ನಿಮ್ಮ ಹೃದಯದಲ್ಲಿ ನಿಮಗಿರುವಂಥ ಪ್ರತಿಯೊಂದು ಪ್ರಾರ್ಥನೆಯನ್ನು ಆತನು ಆಲಿಸುವಂಥ ದೇವರು. ಆತನು ನಿಮ್ಮ ನಿಟ್ಟುಸಿರನ್ನೇ ಆತನು ಶಬ್ದವಾಗಿ ಆತನು ಕೇಳುವ ದೇವರು ಆತನಾಗಿರುವಾಗ ಈ ದಿನ ನಿಮ್ಮ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಈ ದಿನ ನಿಮ್ಮ ಒಂದು ನಂಬಿಕೆ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆಮೆನ್, ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದೆ. ನೀವು ಜ್ಞಾನೋಕ್ತಿ 24ನೇ ಅಧ್ಯಾಯ ಅದರಲ್ಲಿ 16ನೇ ವಾಕ್ಯವನ್ನು ನಾವು ನೋಡಬೇಕಾದರೆ, ನೀತಿವಂತನು 7 ಬಾರಿ ಬಿದ್ದರೂ ಆತನು ಮತ್ತೆ ಎದ್ದೇಳ್ತಾನೆಂಬುದಾಗಿ ಈ ದಿನ ನಿಮ್ಮ ಜೀವಿತದಲ್ಲಿ ಅನಿಸ್ಬೋದು, ನಾನು ಏನು ಪ್ರಾರ್ಥನೆ ಮಾಡಿದರೆ ಏನು ಉಂಟು, ನಾನು ಏನು ಪ್ರಯಾಸಪಟ್ಟು ಉಪವಾಸ ಮಾಡಿ ಏನೆಲ್ಲ ಮಾಡೋದಲ್ಲ, ಏನು ನಡೆಯಲಿಲ್ಲ ಎಂಬುದಾಗಿ. ಆದರೆ ನಂಬಿಕೆಯನ್ನು ಬಿಡಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನೀವು ಎಷ್ಟೇ ಬಾರಿ ಬಿದ್ದರು, ಎಷ್ಟೇ ಬಾರಿ ಸೋತು ಹೋದರೂ ದೇವರು ಮತ್ತೆ ಎಬ್ಬಿಸುವಂಥ ದೇವರು. ನಿಮ್ಮ ಪರಿಸ್ಥಿತಿಗಳು ಎಂಥದೇ ಹದಗೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರು ಮೇಲೆತ್ತುವಂಥ ದೇವರು. ನಿಮಗಾಗಿ ಆತನು ಸಹಾಯ ಮಾಡದೇ ಇರುವುದಕ್ಕೆ ಆತನ ಕೈ ಮೋಟುಗೈ ಅಲ್ಲ ಪ್ರಿಯರೇ. ಆತನ ಕರವು ನಮ್ಮನ್ನು ಹಿಡಿದು, ಆತನ ಬಲಗೈ ನಮ್ಮನ್ನು ಹಿಡಿದು ಆತನ ಒಂದು ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ದೇವರು, ಜಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವರಾತನಾಗಿದ್ದಾನೆ ಪ್ರಿಯರೇ. ಫಿಲಿಪಿಯರಿಗೆ ಪೌಲನು ಬರೆದ ಆ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಪೌಲನೇ ಈ ರೀತಿಯಾಗಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಏನೇನೆಲ್ಲ ತಡೆಯಾಗಿದೆಯೋ ಅವು ಎಲ್ಲವನ್ನು ಮಾಡುವಂಥ ಬಲವನ್ನು ದೇವರು ನಿಮಗೆ ಕೊಡಲಿಕ್ಕಿದ್ದಾರೆ. ಆಮೇನ್. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರಲ್ಲಿ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗಿನ ಕಾಲದ ಒಂದು ಪಾಡುಗಳು, ಈಗಿನ ಕಾಲದ ಒಂದು ಸಮಸ್ಯೆಗಳು, ಕಣ್ಣೀರುಗಳು ಬರುವಂಥ ಮಹಿಮೆಗೆ ಅದು ಸಮವಾದದ್ದಲ್ಲ ಎಂಬುದಾಗಿ. ಹೌದು, ಆ ಮಹಿಮೆಯ ದಿನಗಳು ನಿಮ್ಮ ಹತ್ತಿರ ಬರಲಿಕ್ಕಿದೆ. ಆ ಮಹಿಮೆಯ ದಿನಗಳು ನಿಮ್ಮ ಜೀವಿತದಲ್ಲಿ ನೆರವೇರುವುದನ್ನು ನಿಮ್ಮ ಕಣ್ಣಾರೆ ನೀವು ಕಾಣುವಿರಿ. ನಿಮ್ಮ ಕಣ್ಗಳು ಅದನ್ನು ಕಂಡು ದೇವರನ್ನು ಸ್ತೋತ್ರ ಮಾಡುವುದು. ಕಣ್ಣೀರಿಟ್ಟ ಅದೇ ಕಣ್ಗಳು, ಆಮೆನ್, ಯಾವ ಸಮಸ್ಯೆಗೋಸ್ಕರ ನೀವು ಕಣ್ಣೀರಿಟ್ಟರು ಅದೇ ಕಣ್ಗಳು ಅದ್ಭುತವನ್ನು ನೋಡಲಿಕ್ಕಿದೆ. ಯಾವ ಒಂದು ಬಾಯಿಯಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದರು, ಅಯ್ಯೋ ದೇವರೇ ಅಪ್ಪ ನನ್ನ ಕೂಗನ್ನು ಕೇಳೆಂಬುದಾಗಿ ಅದೇ ಬಾಯಿಯಿಂದ ಆ ಒಂದು ಅದ್ಭುತವನ್ನು ನೋಡಿ ನೀವು ಮನಸಾರೆ ಸ್ತುತಿ ಮಾಡಲಿಕ್ಕಿದ್ದೀರಿ ಪ್ರಿಯರೇ. ದೇವರನ್ನು ಮಹಿಮೆ ಪಡಿಸುವಂಥ ದೇವ ಮಗುವೆ, ನಿನ್ನ ಕಣ್ಣೀರುಗಳು, ನಿನ್ನ ದುಃಖದ ಕಣ್ಣೀರುಗಳನ್ನು ದೇವರು ಆನಂದ ಕಣ್ಣೀರಾಗಿ ಮಾರ್ಪಡಿಸುವ ದೇವರಾತನು, ಶಕ್ತನಾದ ದೇವರಾತನು ಅದನ್ನು ಮಾಡೇ ಮಾಡುವನು. ಅದರಿಂದ ಸಂತೋಷ ಪಡಿರಿ. ದೇವರಿಗೆ ಹೇಳ್ರಿ, ಅಪ್ಪ ಮತ್ತೊಂದು ಆವೃತ್ತಿ ನಾನು ಹೇಳ್ತೇನೆ, ನನ್ನ ಪರಿಸ್ಥಿತಿಗಳಿಗಿಂತ, ನನಗಿರುವಂಥ ಸವಾಲುಗಳಿಗಿಂತ, ನನ್ನ ಮುಂದೆ ಇರುವಂಥ ಪರ್ವತಗಳಿಗಿಂತ, ನನ್ನ ಮುಂದೆ ಇರುವಂಥ ಎರಿಕೋಗಳಿಗಿಂತ, ನನಗೆ ಮುಂದೆ ಇರುವಂಥ ಕೆಂಪು ಸಮುದ್ರಗಳಿಗಿಂತ, ನನ್ನ ಮುಂದೆ ಇರುವಂಥ ಆ ಒಂದು ಗೋಲಿಯಾತಗಳಿಗಿಂತ ನೀ ದೊಡ್ಡವನು, ನೀ ದೊಡ್ಡವನು, ನೀ ದೊಡ್ಡವನು ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಕ್ಷೇಮವು ನಿನ್ನ ಶಾಶ್ವತ ಜೀವವು, ನನ್ನ ಜೀವಿತ ಕಾಲವೆಲ್ಲವೂ ನೀವು ದಯೆ ತೋರುವವನು. ಕೃಪಾಕ್ಷೇಮವು ನಿನ್ನ ಶಾಶ್ವತ ಜೀವವು, ನನ್ನ ಜೀವಿತ ಕಾಲವೆಲ್ಲವೂ ನೀವು ದಯೆ ತೋರುವವನು. ಮಹೋನ್ನತವಾದ ನಿನ್ನ ಉಪಕಾರಗಳನ್ನು ನೆನೆಸಿ ಅನುಕ್ಷಣವು
ಪರವಶಿಸುವೆ. ನಿನ್ ಕೃಪೆಯಿಂದಲೇ ಪರವಶಿಸುವೆ. ನಿನ್ ಕೃಪೆಯಿಂದಲೇ ಪರವಶಿಸುವೆ. ನನ್ ಪ್ರತಿ ಪ್ರಾರ್ಥನೆಗೆ ನೀ ನೀಡಿದ ದಾನವೇ ಲೆಕ್ಕಿಸಲಾಗದ ಆಶೀರ್ವಾದಗಳು. ನನ್ ಪ್ರತಿ ಪ್ರಾರ್ಥನೆಗೆ ನೀ ನೀಡಿದ ದಾನವೇ ಲೆಕ್ಕಿಸಲಾಗದ ಆಶೀರ್ವಾದಗಳು. ಹೆಜ್ಜೆಯು ತಡಪಡದೆ ನಡೆಸಿದ್ದು ನಿನ್ನ ವಾಕ್ಯವೇ. ಕಡಲಿಗೆ ಮೀರಿದ ವಿಶ್ವಾಸವ ನೀಡಿ ವಿಜಯವ ದಯ ಮಾಡಿದೆ. ಹೆಜ್ಜೆಯು ತಡಪಡದೆ ನಡೆಸಿದ್ದು ನಿನ್ನ ವಾಕ್ಯವೇ. ಕಡಲಿಗೆ ಮೀರಿದ ವಿಶ್ವಾಸವ ನೀಡಿ ವಿಜಯವ ದಯ ಮಾಡಿದೆ. ನಿನ್ ವಾಕ್ಯವೇ ಮಕರಂದವು ಬಲಪಡಿಸಿತು ನನ್ನ. ನನ್ನೇಸುವೆ ಸ್ತುತಿ ಪಾತ್ರನೇ ಆರಾಧನೆ ನಿನಗೆ. ನಿನ್ ವಾಕ್ಯವು ಜೇನಿನಂತೆ ಬಲಪಡಿಸಿತು ನನ್ನ. ನನ್ನೇಸುವೆ ಸ್ತುತಿ ಪಾತ್ರನೇ ಆರಾಧನೆ ನಿಮಗೆ. ಆರಾಧನೆ ನಿಮಗೆ. ಕೃಪಾಕ್ಷೇಮವು ನಿನ್ ಶಾಶ್ವತ ಜೀವವು. ನನ್ನ ಜೀವಿತ ಕಾಲವೆಲ್ಲವೂ ನೀವು ದಯೆ ತೋರುವವನು. ಕೃಪಾಕ್ಷೇಮವು ನಿನ್ ಶಾಶ್ವತ ಜೀವವು. ನನ್ನ ಜೀವಿತ ಕಾಲವೆಲ್ಲವೂ ನೀವು ದಯೆ ತೋರುವವನು. ಸತ್ಯ ಮಾರ್ಗದಿ ಅರಿತಿರುವ ಅನುಭವವೇ ಪರಿಮಳಿಸುವಂತೆ ಸಾಕ್ಷಿಯಾಗಿರಿಸಿತು. ನಿನ್ ಸತ್ಯ ಮಾರ್ಗದಿ ಅರಿತಿರುವ ಅನುಭವವೇ ಪರಿಮಳಿಸುವಂತೆ ಸಾಕ್ಷಿಯಾಗಿರಿಸಿತು. ಕಳವಳಗೊಳ್ಳದೆ ನಿಲ್ಲಿಸಿದ್ದು ನಿನ್ ದಿವ್ಯ ದರ್ಶನ. ಗಮ್ಯವು ಸೇರಲು ಶಕ್ತಿಯಿಂದ ತುಂಬಿ ನೂತನ ಕೃಪೆ ನೀಡಿತು. ಕಳವಳಗೊಳ್ಳದೆ ನಿಲ್ಲಿಸಿದ್ದು ನಿನ್ ದಿವ್ಯ ದರ್ಶನ. ಗಮ್ಯವು ಸೇರಲು ಶಕ್ತಿಯಿಂದ ತುಂಬಿ ನೂತನ ಕೃಪೆ ನೀಡಿತು. ಆರಾಧ್ಯನೆ ಅಭಿಷಕ್ತನೆ ಆರಾಧನೆ ನಿಮಗೆ. ನನ್ನೇಸುವೆ ಸ್ತುತಿ ಪಾತ್ರನೆ ಆರಾಧನೆ ನಿಮಗೆ. ಆರಾಧ್ಯನೆ ಅಭಿಷಕ್ತನೆ ಆರಾಧನೆ ನಿಮಗೆ. ನನ್ನೇಸುವೆ ಸ್ತುತಿ ಪಾತ್ರನೆ ಆರಾಧನೆ ನಿಮಗೆ. ಆರಾಧನೆ ನಿಮಗೆ. ಕೃಪಾಕ್ಷೇಮವು ನಿನ್ ಶಾಶ್ವತ ಜೀವವು. ನನ್ನ ಜೀವಿತ ಕಾಲವೆಲ್ಲವೂ ನೀವು ದಯೆ ತೋರುವವನು. ಕೃಪಾಕ್ಷೇಮವು ನಿನ್ ಶಾಶ್ವತ ಜೀವವು. ನನ್ನ ಜೀವಿತ ಕಾಲವೆಲ್ಲವೂ ನೀವು ದಯೆ ತೋರುವವನು. ಮಹೋನ್ನತವಾದರಿಂದ ಉಪಕಾರಗಳನ್ನು ನೆನೆಸಿ ಅನುಕ್ಷಣವು ಪರವಶಿಸುವೆ.
ಕೃಪೆಯಿಂದಲೇ ಪರವಶಿಸುವೆ. ಮಹೋನ್ನತವಾದ ನಿನ್ನ ಉಪಕಾರಗಳನ್ನು ನೆನೆಸಿ ಅನುಕ್ಷಣವು ಪರವಶಿಸುವೆ. ನಿನ್ನ ಕೃಪೆಯಿಂದಲೇ ಪರವಶಿಸುವೆ. ನಿನ್ನ ಕೃಪೆಯಿಂದಲೇ ಪರವಶಿಸುವೆ. ತಾರಾರೆ ರಾರೆ ತಾರೆ ರಾರೆ ರಾ, ನಿನ್ನ ಕೃಪೆಯಿಂದಲೇ ಪರವಶಿಸುವೆ. ಆಮೆನ್. ಆತನ ವಾಕ್ಯವು ನಮಗೆ ಜೇನಿಗಿಂತಲೂ ಸಿಹಿಯಾದದು ಪ್ರಿಯರೇ. ನಮ್ಮ ಮಾರ್ಗಗಳನ್ನು ಸರಾಗ ಮಾಡಿ ನಮ್ಮನ್ನು ವಿಜಯೋತ್ಸವದಲ್ಲಿ ನಡೆಸುವಂಥ ದೇವರು ನಮ್ಮ ಸಂಗಡ ಇದ್ದಾನೆ ಪ್ರಿಯರೇ. ಈ ದಿನ ಸೋತು ಹೋಗಬೇಡಿರಿ ದೇವ ಮಕ್ಕಳೇ. ಆಮೆನ್. ಸ್ತುತಿಸಿರಿ, ಸ್ತುತಿಸಿಯೇ ಅವರು ಎರಿಕೋ ಗೋಡೆಯನ್ನು, ಅವರ ಮುಂದೆ ಇದ್ದಂಥ ದೊಡ್ಡ ಸವಾಲನ್ನು ಹಾಗೆ ನೆಲಸಮ ಮಾಡಿಬಿಟ್ರು ಅಲ್ವಾ. ಹೌದು, ದೇವರು ಕೊಟ್ಟಂಥ ಒಂದು ದೊಡ್ಡ ಆಯುಧ, ನಮ್ಮ ಒಂದು ಪರಿಸ್ಥಿತಿ ಬದಲಾಗುವುದಕ್ಕೆ, ನಮ್ಮ ಜೀವಿತದಲ್ಲಿ ನಡೆಯದೇ ಇರುವಂಥ ಅದ್ಭುತಗಳು ನಡೆಯುವುದಕ್ಕೆ ದೇವರು ಕೊಟ್ಟಿರುವಂಥ ಒಂದು ದೊಡ್ಡ ಒಂದು ಆಯುಧ, ಅದು ಸ್ತುತಿರಿ. ಯಾವಾಗ ಯುದ್ಧಕ್ಕೆ ಸನ್ನದ್ಧರಾಗಬೇಕೆಂಬುದಾಗಿ ಆ ಸೇನೆಯು ದೇವರ ಮಕ್ಕಳು ನಿಂತರೋ, ಆ ಸಮಯದಲ್ಲಿ ಯಾರ ಮುಂದೆ ನಡೆಸಬೇಕು, ಯಾರಿವರನ್ನು ಮುಂದೆ ನಡೆಸುವವರು ಎಂಬುದಾಗಿ ಕೇಳುವಾಗ ದೇವರು ಹೇಳಿದರು, ಯೂದ ಮುಂದೆ ನಡೆಯಲಿ ಎಂಬುದಾಗಿ. ಯೂದ ಯಾಕೆ ಮುಂದೆ ಇರಬೇಕೆಂಬುದಾದರೆ, ಯೂದ ಎಂದರೆ ಸ್ತೋತ್ರ, ಯೂದ ಎಂದರೆ ಸ್ತುತಿ. ಎಲ್ಲ ಒಂದು ತಡೆಗಳನ್ನು ಮುರಿಯುವಂಥದ್ದು ಅದು ಯೂದ, ಅದು ಸ್ತುತಿಯಿಂದಲೇ ಸಾಧ್ಯ. ಆದುದರಿಂದಲೇ ಪ್ರಕಟಣೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ದೇವರು ಯೂದ ಗೋತ್ರದಲ್ಲಿ ಜನಿಸಿದ ಆ ಸಿಂಹವು ಎಂಬುದಾಗಿ. ಹೌದು ಪ್ರಿಯರೇ, ಕ್ರಿಸ್ತನು ಕೂಡ ಯೂದ ಗೋತ್ರದಲ್ಲಿ ಜನಿಸಿದಂತಹ ಸಿಂಹವು. ಆತನು ಗೋಳಾಟದ ಒಂದು ಮಹಾಯಾಜಕನಲ್ಲ, ಆತನು ಸ್ತೋತ್ರವನ್ನು ಮಾಡಿ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಿ ಜಯವನ್ನು ಕಾಣುವ, ಜಯದಲ್ಲಿ ನಡೆಸುವಂಥ ಒಂದು ಮಹಾಯಾಜಕನಾಗಿ ಆತನು ನಮ್ಮ ಮುಂದೆ ನಡೆದಿದ್ದಾನೆ. ಪ್ರಿಯರೇ, ನಮ್ಮ ಒಂದು ಗೋಳಾಟವನ್ನು, ನಮ್ಮ ಒಂದು ಗೋಣಿ ತಟ್ಟನ್ನು ಮಾರ್ಪಡಿಸಿ ನಮ್ಮ ಜೀವಿತದಲ್ಲಿ ಉತ್ಸಾಹದ ಸ್ತೋತ್ರ ವಸ್ತ್ರವನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಅಭಿಷೇಕಿಸಿದ್ದಾರಲ್ವಾ. ನಮ್ಮ ಒಂದು ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಅಭಿಷೇಕ ಮಾಡಿದಾನಲ್ವಾ. ಈ ದಿನ ನಿಮ್ಮ ಧೂಳನ್ನು ಜಾಡಿಸಿಕೊಳ್ಳ್ರಿ, ನಿಮ್ಮ ಒಂದು ಮೇಲಿರುವಂಥ ಆ ಒಂದು ನಿರಾಶೆಯನ್ನು ಜಾಡಿಸಿಕೊಳ್ಳ್ರಿ. ನಿಮ್ಮ ಪರಿಸ್ಥಿತಿಗಳು ಎಂತಹದ್ದೇ ಆದರೂ ಕೂಡ ನಮ್ಮ ದೇವರಾದ ಕರ್ತನು ಆತನ ತಕ್ಕ ಸಮಯದಲ್ಲಿ ಎಲ್ಲವನ್ನ ಸುಂದರವಾಗಿ, ಎಲ್ಲವನ್ನ ಅದ್ಭುತವಾಗಿ, ಎಲ್ಲವನ್ನ ನಮ್ಮ ಒಂದು ಬಲಕ್ಕೆ, ಆಲೋಚನೆಗೆ ಎಲ್ಲದಕ್ಕೂ ಮೀರಿದ್ದಾಗಿ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಕರ್ತನಾದ ದೇವರೇ, ಈ ಒಂದು ದಿನ ಯಾರೆಲ್ಲಪ್ಪ ನಿನ್ನ ಸಮ್ಮುಖದಲ್ಲಿ ಒಂದು ಅದ್ಭುತಕ್ಕಾಗಿ ಕಾದಿದ್ದಾರೋ, ತಮ್ಮ ಜೀವಿತದಲ್ಲಿ ಒಂದು ಬ್ರೇಕ್ ಥ್ರೂಗಾಗಿ ಕಾದಿದ್ದಾರೋ, ಈ ದಿನ ನೀ ಅವರೊಂದಿಗೆ ಮಾತನಾಡಿದ್ದೀರ ಸ್ವಾಮಿ. ಸ್ತುತಿಸಿ 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 ಅಪ್ಪ, ಎಲ್ಲ ಕಾರ್ಯಗಳನ್ನು, ಎಲ್ಲ ತಡೆಗಳನ್ನು ಒಡೆಯುವಂಥ ಆ ಬಲವನ್ನು ಆ ಸ್ತುತಿಯಲ್ಲಿ ಕೊಟ್ಟಿದ್ದೀರಾ ಎಂಬುದಾಗಿ. ಮಾತ್ರವಲ್ಲದೆ ಕರ್ತನೆ, ನೀನು ಸ್ವಾಮಿ ಎಂದಿಗೂ ಕೂಡ ತಡ ಮಾಡುವ ದೇವರಾತನಲ್ಲ. ನೀನು ಎಂದಿಗೂ ತಡ ಮಾಡೋದಿಲ್ಲ. ನೀವು ಯಾವುದನ್ನು ನೆನೆಸ್ತಿರೋ ಅದನ್ನು ನೆರವೇರಿಸಿ ಮುಗಿಸುವ ಆತನು. ಆಕಾಶ ಭೂಮಿ ಅಳಿದೋದ್ರು ನಿನ್ನ ಮಾತುಗಳು ಅಳಿಯದು ಸ್ವಾಮಿ. ನೀ ಹೇಳಿದ್ದನ್ನು ಮಾಡಿ ಮುಗಿಸುವೆ, ಹೇಗೋ ಮಾಡಿ ಮುಗಿಸುವೆ. ಅದು ಪರಿಸ್ಥಿತಿ ನಮ್ಮ ವ್ಯತಿರೇಕವಾಗಿದ್ದರೂ ಕೂಡ, ಏನೇನು ನಿರೀಕ್ಷೆ ಇಲ್ಲದೆ ಇದ್ದರೂ ಕೂಡ ನೀ ಹೇಗೋ ಮಾಡಿ ಮುಗಿಸ್ತೀಯ ಸ್ವಾಮಿ. ನಿನ್ನ ಮೇಲೆ ಇಟ್ಟಿರುವ ನಂಬಿಕೆ ಎಂದಿಗೂ ಕೂಡ ನಿರರ್ಥಕವಾಗುವುದಿಲ್ಲ. ಕರ್ತನೆ, ನಿನ್ನ ಒಬ್ಬೊಬ್ಬ ಮಕ್ಕಳ ಮೇಲೆಯೂ ವಿಶೇಷವಾದ ಆರಾಧನೆ, ಅಭಿಷೇಕ, ವಿಶೇಷವಾದ ದೇವರ ಸಮ್ಮುಖ ಅಬ್ಬಾ ಇಳಿದು ಬರಲಿ ಎಂಬುದಾಗಿ ನಾ ಆಶೀರ್ವದಿಸ್ತೇನೆ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.
ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ನಾಟಕದಲ್ಲಿರುವ ಎಲ್ಲ ದೇವಜನರಿಗೆ, ವಿಶೇಷವಾಗಿ ಪ್ರವಾದನಾತ್ಮಕ ಸೇವೆಯಲ್ಲಿ ದಾಹವಿರುವ ಎಲ್ಲರಿಗೂ ಒಂದು ಸಂತಸದ ಸುದ್ದಿ. ಇದೇ ಮೇ 1ರಿಂದ 10ರವರೆಗೂ ರೇಮಾ ಪ್ರವಾದನಾ ಸೇವೆ ಅರ್ಪಿಸುವ ಹೆವೆನ್ ಆನ್ ಅರ್ತ್ ಎನ್ನುವ 10 ದಿನಗಳ ಪ್ರವಾದನಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಕರ್ತನ ಪ್ರವಾದಿಯಾಗಿರುವ ರೆವರೆಂಡ್ ಸ್ಟೀಫನ್ ಆಲ್ಬರ್ಟ್ ಹಾಗೂ ಅಭಿಷಿಕ್ತ ಬಲವಾದ ದೇವಸೇವಕರು ನಿಮ್ಮನ್ನು ಸೇವೆಯಲ್ಲಿ ತರಬೇತಿಗೊಳಿಸಲಿಕ್ಕಿದ್ದಾರೆ. ದೇವರ ರಾಜ್ಯಕ್ಕಾಗಿ ಬಲವಾಗಿ ಉಪಯೋಗಿಸಲ್ಪಡಲು ಹಾಗೂ ಪರಲೋಕದ ಅನುಭವಗಳಿಂದ ತುಂಬಿಸಲ್ಪಡಲು ನೀವು ಆಸೆ ಪಡುವುದಾದರೆ ತಕ್ಷಣವೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ 7022918070ಗೆ ಕರೆ ಮಾಡಿ. ಈ ಸದಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.